ಕನ್ನಡ ಬರುತ್ತೆ ಸರ್. So I can understand a bit of Tamil, I can speak Telugu, and I can understand Malayalam also. So if you have questions, you can ask. So I will give common instructions here ahead of you. So Kannadadalli first So now that your admissions are all done, ಈ ಸ್ಪಾಟ್ ಅಡ್ಮಿಷನ್ ಕ್ಲೋಸ್ ಆಗುತ್ತೆ ಮಾರ್ಟಲ್ಲಿ ಸೈನಿಕ್ ಸ್ಕೂಲ್ ಸೊಸೈಟಿ. ಸೊ ನಿಮ್ಮ ಅಡ್ಮಿಷನ್ ಆಗಿದ್ದು ಕನ್ಫರ್ಮೇಷನ್ ಇದೆಯಲ್ಲ, ದಟ್ ವಿಲ್ ಕಮ್ ಓನ್ಲಿ ಆನ್ 18th. ಅಲ್ಲಿವರೆಗೆ ನೀವೇನು ಸಂತೋಷದಲ್ಲಿರುವಾಗಕ್ಕೆ ಏನಾಯಿತು ಅಡ್ಮಿಷನ್ ಆಯ್ತಾ ಇಲ್ವಾ. ಸೊ ಆನ್ 18th ಸೈನಿಕ್ ಸ್ಕೂಲ್ ಸೊಸೈಟಿ ವಿಲ್ ಸೆಂಡ್ ಅ ಕನ್ಫರ್ಮೇಷನ್ ಲೆಟರ್ ಟು ಯು, and you will also get some communication from the school side saying that ನಿಮಗೆ ಅಡ್ಮಿಷನ್ ಖಚಿತ ಆಗಿದೆ. ಇವತ್ತು ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಆಗಿರೋದು, ಇನ್ ಕೇಸ್ ದೇರ್ ಇಸ್ ಸಮಥಿಂಗ್ ಮಿಸ್ಸಿಂಗ್, some document here and there is missing, when we do the verification, if it is found missing, now we will contact you. ಅದನ್ನು ನೀವು ವಾಪಸ್ ತಲುಪಿಸಿದ್ರೆ ಸರಿ ಹೋಗುತ್ತೆ. ಇಲ್ಲಿವರೆಗೆ ಏನಾಗಿದೆಯೋ ಇಲ್ಲಿವರೆಗೆ ನೀವು ಬಂದಿದ್ದೀರಿ ಅಂದರೆ ಬಹುಶಃ ಏನೂ ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಪ್ಲೀಸ್, ಎಲ್ಲ ಮಕ್ಕಳಿಗೆ ಸ್ಕೂಲ್ 25 ಅಕ್ಟೋಬರ್ಗೆ ಶುರು ಆಗುತ್ತೆ. ಅವತ್ತು ಬೆಳಗ್ಗೆ ಒಂದು 10 ಗಂಟೆಗೆ ಬರೋಕ್ಕೆ ಪ್ಲ್ಯಾನ್ ಮಾಡಿ. ಹಾಸ್ಟೆಲ್ದು ರೂಮ್ ಅಲೋಕೇಶನು ಅದೆಲ್ಲ ನಮಗೆ ಸ್ವಲ್ಪ ಕೆಲಸ ಇರುತ್ತೆ. ಅದರ ನಂತರ ಮಧ್ಯಾಹ್ನ ಪೇರೆಂಟ್ಸ್ಗೆ ಮೀಟಿಂಗ್ ಇದೆ. ಈ ನೆಕ್ಸ್ಟ್ 6 ತಿಂಗಳಲ್ಲಿ ಒಂದೇ ಸೆಮಿಸ್ಟರ್ ಇರೋದು, ಈಗ 6ನೇ ತರಗತಿಗೆ. ಆ ಒಂದು ಸೆಮಿಸ್ಟರಲ್ಲಿ ಏನು ಚಟುವಟಿಕೆಗಳು ಪ್ಲ್ಯಾನ್ ಮಾಡಿದ್ವಿ, ಸಿಲೆಬಸ್ಸನ್ನು ಸ್ವಲ್ಪ ಕಟ್ ಮಾಡಿರ್ತೀವಿ, ಏನೇನು ಕಟ್ ಮಾಡಿರ್ತೀವಿ, ಹೇಗೆ ಸಿದ್ಧತೆ, ಹೇಗೆ ನೀವು ಶಾಲೆಗೆ ಬರಬೇಕು ಅಂದರೆ ಯಾವಾಗ ಬರಬೇಕು, ಸೊ ಅದಕ್ಕೆಲ್ಲನೂ ಡೇಟ್ಸ್ ಅವತ್ತು ಹೇಳ್ತೀವಿ. ಬೇರೆ ಟೀಚಿಂಗ್ ಸ್ಟಾಫ್ ಯಾರಿದ್ದಾರೋ ಅವ್ರ ಪರಿಚಯನೂ ಇದೆ, ಅವತ್ತು ಮಾಡ್ಕೊಳ್ತೀವಿ. 25 ನಂತರ ನೀವು ಯಾವ ದಿನಗಳು ಬರೋಕ್ಕಾಗುತ್ತೆ ಎಲ್ಲನೂ ಅಲ್ಲಿ ಡೀಟೇಲ್ಸ್ ತಿಳಿಸ್ತೀವಿ. ಸೊ ಈಗ ನೀವು ಬರಬೇಕಾದ್ರೆ ಹಾಸ್ಟೆಲ್ಲಿ ಏನು ತರಬೇಕು ಅನ್ನೋ ಮೆಟೀರಿಯಲ್ಸ್ ಏನೇನು ತರಬೇಕು, ಅಥವಾ ಬಟ್ಟೆ ತರಬೇಕಾ, ಎಷ್ಟು ತರಬೇಕು, ಆ ಲಿಸ್ಟ್ ಎಲ್ಲನೂ ನಾವು ನಾಳೆ ಅಥವಾ ನಾಳೆಯಿಂದ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀವಿ. ಅನಗತ್ಯವಾಗಿ ಏನೂ ಕಳಿಸ್ಬೇಡಿ, ಊಟದ ತಿಂಡಿಗಳು ಅವು ಇವು ಏನೋ ಕಳಿಸ್ಬೇಡಿ. ಅವೆಲ್ಲ ನಾವು ಎತ್ತಿಟ್ಬಿಟ್ಟು ನಾವು ತಿನ್ಕೊತೀವಿ, ಮಕ್ಕಳಿಗೆ ಏನೂ ಕೊಡೋಲ್ಲ. ಸೊ ಬೇಸಿಕಲಿ ನಾವು ಒಂದು ನಿಯಮವನ್ನು ತಂದರೆ ಅದು ಎಲ್ಲರಿಗೂ ಅನ್ವಯಿಸುತ್ತೆ. ಸೊ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಿ, ಆಮೇಲೆ ತಂದು ಆವತ್ತು ಬೇಜಾರು ಮಾಡ್ಕೊಳ್ಳೋದ್ರಲ್ಲ ಅಂತ. ಸೊ ವಿ ವಿಲ್ ಎನ್ಫೋರ್ಸ್ ಆಲ್ ದಿಸ್ ಸ್ಟ್ರಿಕ್ಟ್ಲಿ. ಆಮೇಲೆ ಕೆಲವರು ಇದು ಪ್ರಶ್ನೆ ಕೇಳ್ತಾ ಇದ್ರು, ಸಿಲೆಬಸ್ ಏನು ಮಾಡ್ತೀವಿ ಅಂದರೆ, ಜನರಲಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ವರ್ಷದ ಸಿಲೆಬಸ್ನ 3 ಭಾಗ ಮಾಡಿರ್ತೀವಿ. ಫಸ್ಟ್ ಸೆಮಿಸ್ಟರ್ ಸ್ವಲ್ಪ ಕಡಿಮೆ ಅವಧಿ ಇರುತ್ತೆ, ಸೆಕೆಂಡ್ ಸೆಮಿಸ್ಟರ್ ಸ್ಟ್ರೈಟ್ಲಿ ಲಾಂಗರ್ ಸೆಮಿಸ್ಟರ್. ಸೊ ಅಬೌಟ್ 60% ಆಫ್ ದ ಸಿಲೆಬಸ್ ಆಫ್ 6th ಸ್ಟ್ಯಾಂಡರ್ಡ್, 60% ಅಷ್ಟು ಸೆಕೆಂಡ್ ಸೆಮಿಸ್ಟರ್ಗೆ ಹಾಕೊಂಡಿರುತ್ತೆ. ಅದನ್ನು ಏನೇ ಉಳ್ಕೊಂಡಿದ್ರೆ ಅದನ್ನ ಸ್ಟೂಡೆಂಟ್ ಅಂತಂದರೆ ಸಾಕು, ನಾವೇನು ಪರೀಕ್ಷೆಗಂತೂ ಅದು ಇನ್ಕ್ಲೂಡ್ ಮಾಡಲ್ಲ. ಫೈನಲ್ ಎಕ್ಸಾಮ್ಸ್ ವಿಲ್ ಆಲ್ಸೋ ಬಿ ಬೇಸ್ಡ್ ಓನ್ಲಿ ಆನ್ 60% ಸಿಲೆಬಸ್. ಅದರ ಆಧಾರವಾಗಿ ರಿಪೋರ್ಟ್ ಕಾರ್ಡ್ ಜನರೇಟ್ ಆಗುತ್ತೆ. ಸೊ ಬೇರೆಯವರೆಲ್ಲ 2 ಸಮೇಟಿವ್ ಅಸೆಸ್ಮೆಂಟ್ಸ್ ಇದ್ದರೆ 6th ಸ್ಟ್ಯಾಂಡರ್ಡಿಗೆ ಮಾತ್ರ ಒಂದೇ ಸಮೇಟಿವ್ ಅಸೆಸ್ಮೆಂಟ್ ಇರುತ್ತೆ. ಇನ್ನೊಂದು ಸ್ಕಾಲರ್ಶಿಪ್ ರಿಲೇಟೆಡ್. ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ದೇರ್ ಇಸ್ 3 ಸೆಟ್ಸ್ ಆಫ್ ಇನ್ಫಾರ್ಮೇಷನ್ ದ ಸ್ಕೂಲ್ ಹ್ಯಾಸ್ ಟು ಗಿವ್. ಮೊದಲನೇದು, 6ನೇ ತರಗತಿಯಲ್ಲಿರೋ ಮಕ್ಕಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ತಗೊಳ್ತಾರೆ. ಇವರು 7th ಹೋದ್ಮೇಲೆ 6th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ತಗೋತಾರೆ, 8th ಹೋದ್ಮೇಲೆ 7th ಸ್ಟ್ಯಾಂಡರ್ಡ್, ಆದರೆ ಹಿಂದಿನ ವರ್ಷ ತಗೋತಾರೆ. 6th ಅಲ್ಲಿರೋರಿಗೆ ಮಾತ್ರ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಟೆಸ್ಟ್ ಮಾರ್ಕ್ಸ್ ತಗೋತಾರೆ. ಎರಡನೇದು, ಪೋಷಕರ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ. ಸೊ ಆ ಟೈಮ್ಗೆ ನೀವು ಆಲ್ರೆಡಿ ಸಬ್ಮಿಟ್ ಮಾಡಿದರೆ ಸಬ್ಮಿಟ್ ಮಾಡಿರೋದು, ಹೀಗೆ ಸಬ್ಮಿಟ್ ಮಾಡಿಲ್ಲ ಅಂದರೆ ಆ ಟೈಮ್ಗೆ ನಮಗೆ ಯಾವಾಗ ಕೇಳ್ತಾರೋ ಆವಾಗ ನಾವು ಮಾಹಿತಿ ಕೇಳ್ತೀವಿ, ನೀವು ಕೊಟ್ಟಿದ ಮೇಲೆ ಅದು ಅವ್ರು ಕಳಿಸ್ತೀವಿ. ಬೇಕಾಗಿಲ್ಲ ಮತ್ತೆ ಇಲ್ಲಿ ಸೈನ್ಸ್ ಸೊಸೈಟಿ ಹತ್ತಿರ ಆಗೋದು ಪ್ರಾಬ್ಲಮ್ ಇಲ್ಲ. ಸ್ಟೇಟ್ ಬೋರ್ಡ್ ಸರಿ, CBSE ಇಲ್ಲಿ
ಈ ಸ್ಕೂಲ್ನಲ್ಲಿ CBSE. ಮೂರನೇದು ಇನ್ಫಾರ್ಮೇಷನ್ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ನಾವು ಕೊಡೋದು ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್. ಇನ್ ಕೇಸ್ ಸ್ಟೂಡೆಂಟ್ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಇಲ್ಲದೇ ಇದ್ದರೆ ನೀವು ಹೋಗಿ ಜಾಯಿಂಟ್ ಅಕೌಂಟ್ ಪೇರೆಂಟ್ಸ್ ಜೊತೆಗೇನೋ ಅಥವಾ ಸ್ಟೂಡೆಂಟ್ ಹೆಸರಲ್ಲೋ ಮಾಡಿಸಿದ್ರೆ ಒಳ್ಳೆಯದು. ಅದು ಸ್ಕಾಲರ್ಶಿಪ್ ಡಿಸ್ಪರ್ಸ್ ಮಾಡಬೇಕಾದ್ರೆ ನೇರವಾಗಿ ಸ್ಟೂಡೆಂಟ್ ಅಕೌಂಟ್ಗೆ ಹಾಕ್ತಾರೆ. ಇಟ್ ಇಸ್ ನಾಟ್ ಪುಟೆಡ್ ಟು ದ ಸ್ಕೂಲ್. ಶಾಲೆಗೆ ಮಾಹಿತಿ ಬರೋಲ್ಲ. ಸೊ ಯಾವ ವಿದ್ಯಾರ್ಥಿಗೆ ಎಷ್ಟು ಸ್ಕಾಲರ್ಶಿಪ್ ಕೊಡಬೇಕು ಅಂತ ಒಂದು ಸಮಿತಿ ರಚನೆ ಮಾಡಿರ್ತಾರೆ. ಆ ಸಮಿತಿ ನಿರ್ಧಾರ ತಗೊಳುತ್ತೆ. ಶಾಲೆಗೆ ಮಾಹಿತಿ ಇರಲ್ಲ ಅದಕ್ಕೆ ಎಷ್ಟು ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ. ಸೊ ಅವರಿಗೆ ಕೊಡಬೇಕಾದ ಮಾಹಿತಿ ಏನಿದೆ, ಸ್ಕೂಲಲ್ಲಿ ಅಕಾಡೆಮಿಕ್ಸ್ ಪರ್ಫಾರ್ಮೆನ್ಸ್ ಇರ್ಬೋದು, ಸ್ಟೂಡೆಂಟ್ದು ಡೀಟೇಲ್ಸ್ ಇರ್ಬೋದು, ಅದೆಲ್ಲ ನಮ್ಮ ಶಾಲೆ ಕಡೆ ಕಳಿಸ್ಕೊಡ್ತೀವಿ. ಸ್ಕಾಲರ್ಶಿಪ್ಪು ಅವರು ನೇರವಾಗಿ ಸೊಸೈಟಿಯಿಂದ ಬರುತ್ತೆ. ಕಡಿಮೆ ಅಂದರೂ 1 ವರ್ಷ ಲೇಟಾಗಿ ಬರುತ್ತೆ. ಅದಕ್ಕೆ ರೆಡಿಯಾಗಿರ್ಬೇಕು. 1 ವರ್ಷ ಲೇಟಾಗಿ ಬರುತ್ತೆ. ಸೊ 6th ಸ್ಟ್ಯಾಂಡರ್ಡ್ ಸ್ಕಾಲರ್ಶಿಪ್ ಬರೋದು ನೀವು 7th ಇದ್ದಾಗ ಅಥವಾ 7th ಹಿಂದೆ ಮುಗಿಯೋಕ್ಕೆ ಬಂದಾಗ. ನೀವು ಒಂದು ಸ್ಕೂಲಲ್ಲಿ ಸ್ಕಾಲರ್ಶಿಪ್ ಯಾವಾಗ ಸಿಗುತ್ತೆ ಅಂತ ಕೇಳಿದ್ರು ನಾವೇನೋ ಉತ್ತರ ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಈ ವರ್ಷ 7th 8th 9th ಯಾರಿದ್ದಾರೋ ಅವ್ರದ್ದು ಆಲ್ರೆಡಿ ಒಂದು ಸೆಮಿಸ್ಟರ್ ಮುಗಿದಿದೆ. ಆದರೆ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂಗೆ ಏನೂ ಕೆಲಸ ಇನ್ನೂ ಸೊಸೈಟಿಯಲ್ಲಿ ಶುರುವೇ ಆಗಿಲ್ಲ. ಸೊ ಅವ್ರು ಯಾವಾಗ ಪ್ರಾಸೆಸ್ ಶುರು ಮಾಡ್ತಾರೆ, ಯಾವಾಗ ನಾವು ಮಾಹಿತಿ ಕೊಡೋದು, ಅದು ಪ್ರಾಸೆಸ್ ಆಗಿ ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಆಗೋದು ಯಾವಾಗ ನಮಗೆ ಅದು ಗೊತ್ತಾಗಲ್ಲ. ಸೊ ಅದು ನೀವು ಸೇರಿಸೋದಕ್ಕಿಂತ ಮೊದಲು ಕೇಳಬೇಕು. ಸೊ ಖಾಸಗಿ ಶಾಲೆಗಳು ಯಾವುದಿದೆಯೋ ಸೈನಿಕ್ ಸ್ಕೂಲ್ಸು, ಅದು NSS ಅಂದರೆ ನ್ಯೂ ಸೈನಿಕ್ ಸ್ಕೂಲ್ಸ್ ಅಂತ ಒಂದು ಹೊಸದಾಗಿ ಒಂದು ಕಾರ್ಯಕ್ರಮ 2021 ಶುರು ಮಾಡ್ತಾರೆ. ಮೊದಲನೇ ಬ್ಯಾಚಲ್ಲಿ ಒಂದು 19 ಶಾಲೆಗಳಿಗೆ ಅವಕಾಶ ಕೊಟ್ಟಿದ್ದು. ಆ 19ರಲ್ಲಿ ನಮ್ಮದು ಶಾಲೆ ಒಂದಿತ್ತು. 19 ಶಾಲೆಗೆ ಅವಕಾಶ ಕೊಟ್ಟಿದ್ದು ಶುರು ಆಗಿದ್ದು 17 ಮಾತ್ರ ಮೊದಲನೇ ಬ್ಯಾಚಲ್ಲಿ. ಆಮೇಲೆ ಇನ್ನೊಂದು 2 ಬ್ಯಾಚಲ್ಲಿ ಸೈನಿಕ್ ಸ್ಕೂಲ್ಗಳು ಶುರು ಮಾಡಿ ಒಟ್ಟು 45 ಹೊಸ ಸ್ಕೂಲ್ ಆಲ್ ಇಂಡಿಯಾ. ಖಾಸಗಿ ಸೈನಿಕ್ ಶಾಲೆ ಆಗಲಿ ಸರ್ಕಾರಿ ಸೈನಿಕ್ ಶಾಲೆ ಆಗಲಿ ಯಾರು ಟೀಚರ್ಸ್ ಇದ್ದಾರೋ ಆ ಟೀಚರ್ಸ್ನ ಆ ಶಾಲೆಯವರೇ ಆಯ್ಕೆ ಮಾಡ್ತಾರೆ. ಸೊ ಈಗ ಸೈನಿಕ್ ಸ್ಕೂಲ್ ಬಿಜಾಪುರ ಇದ್ರೆ, ಸೈನಿಕ್ ಸ್ಕೂಲ್ ಕೊಡಗು ಇದ್ರೆ ಅವ್ರ ಟೀಚರ್ಸ್ ಅವರೇ ಆಯ್ಕೆ ಮಾಡ್ತಾರೆ. ಅವ್ರನ್ನ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಕಳ್ಸೋಕ್ಕಾಗಲ್ಲ. ನಮ್ಮ ಶಾಲೆಯಲ್ಲಿ ಟೀಚರ್ಸ್ ಯಾರಿದ್ದಾರೋ ನಮ್ಮ ಶಾಲೆಯವ್ರನ್ನ ನಾವೇ ಆಯ್ಕೆ ಮಾಡ್ತೀವಿ, ಬೇರೆ ಶಾಲೆ ಕಳ್ಸೋಕ್ಕಾಗಲ್ಲ. ಆದರೆ ನಮ್ಮ ಎಲ್ಲ ಟೀಚರ್ಸ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ ಎಜುಕೇಷನ್ ಅಂತ ಅಹಮದಾಬಾದಲ್ಲಿ ಯಾವುದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆಯೋ ಅಲ್ಲಿಗೆ ಎಲ್ಲ ಟೀಚರ್ಸು ಹೋಗ್ತಾರೆ. ಪ್ರತಿ ವರ್ಷ 2 ಅಥವಾ 3 ಜನರನ್ನ ಕಳಿಸಿ ಅಲ್ಲಿಂದ ವಾಪಸ್ ಬಂದಿರೋರನ್ನ 1 ವಾರದಷ್ಟು ಸೈನಿಕ್ ಸ್ಕೂಲ್ಗೆ ಇಂಟರ್ನ್ಶಿಪ್ಗೆ ಕಳಿಸಿ ಅಲ್ಲಿ ಇಂಟರ್ನ್ಶಿಪ್ ನಂತರ ಮತ್ತೆ ಇನ್ನೂ 2 ವರ್ಷ ಒಂದು ರಿಫ್ರೆಷರ್ ಟ್ರೈನಿಂಗ್ ಅಂತ ನಡೆಯುತ್ತೆ. ಸೊ ಟೀಚರ್ ರಿಕ್ರೂಟ್ಮೆಂಟ್ನಲ್ಲಿ ಖಾಸಗಿ ಶಾಲೆಗೂ ಹಳೆ ಸರ್ಕಾರಿ ಶಾಲೆಗೂ ಏನೋ ವ್ಯತ್ಯಾಸ ಇದೆ. ನೆಕ್ಸ್ಟ್ ಕರಿಕ್ಯುಲಮ್ ಅಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು ಎಲ್ಲ CBSE. ಖಾಸಗಿ ಶಾಲೆಗಳಲ್ಲಿ 45 ಏನು ಖಾಸಗಿ ಶಾಲೆಗಳಿದೆಯೋ ಅದರಲ್ಲಿ ನನಗೆ ಗೊತ್ತಿರೋಂಗೆ 3 ಮಾತ್ರ ಸ್ಟೇಟ್ ಬೋರ್ಡು, ಉಳಿದಿರೋ 42 CBSE ಶಾಲೆ. ಸೊ ಅದರಲ್ಲೂ ಏನು ವ್ಯತ್ಯಾಸ? ಡೈಲಿ ರೊಟೀನ್ ಏನಿದೆಯೋ that is the same across all schools, whether new old doesn't matter, ಅದು ಸೇಮ್. ಅದರಲ್ಲಿ ಏನು ವ್ಯತ್ಯಾಸ? ಖಾಸಗಿ ಶಾಲೆಗಳಲ್ಲೂ NCC ಇದೆ, ಸರ್ಕಾರಿ ಶಾಲೆಗಳಲ್ಲೂ NCC ಇದೆ. ಖಾಸಗಿ ಶಾಲೆಗಳಲ್ಲಿ ಇಷ್ಟು ದಿನ ಮ್ಯಾಂಡೇಟರಿ ಮಾಡಿರಲಿಲ್ಲ, ಈ ವರ್ಷದಿಂದ ಅದನ್ನು ಸಹ ಮ್ಯಾಂಡೇಟರಿ ಮಾಡಿದ್ದಾರೆ. ಅಷ್ಟು ವೇಕೆನ್ಸೀಸ್ NCC ಇಂದ ಎಲಿಮಿನೇಟ್ ಮಾಡಿದ್ದಾರೆ. ಸೊ ಎವ್ರಿ ಸ್ಟೂಡೆಂಟ್ ವಿಲ್ ಗೆಟ್ ಇನ್ ಟು NCC. 8ನೇ ತರಗತಿಯಿಂದ NCC ಅಂತ ಇರ್ತದೆ. ವ್ಯತ್ಯಾಸ ಬರೋದೆಲ್ಲಿ ಅಂದರೆ ಖಾಸಗಿ ಶಾಲೆಗಳಲ್ಲಿ ಈಗ ನಾವು ಈ ಕ್ಲಾಸ್ ರೂಮ್ ಕಟ್ಟಬೇಕು ಅಂದರೆ ಎಲ್ಲ ಹಣವನ್ನು ನಾವೇ ವ್ಯವಸ್ಥೆ ಮಾಡ್ಕೋಬೇಕು. ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದಿಂದ ಅನುದಾನ ಬಂದಿದೆ. ಹಾಗಾಗಿ ಅಲ್ಲಿ ಸ್ವಲ್ಪ ಕಟ್ಟಡಗಳ ವ್ಯವಸ್ಥೆ, ಆಟದ ವ್ಯವಸ್ಥೆ ಇದೆಲ್ಲ, ಆಟದ ಮೈದಾನದ ವ್ಯವಸ್ಥೆ ಅದೆಲ್ಲ ಸ್ವಲ್ಪ ಇಲ್ಲಿಂದ ಚೆನ್ನಾಗಿದೆ. ಅದೊಂದೇ ವ್ಯತ್ಯಾಸ. ಸರ್ಕಾರಿ ಶಾಲೆಗಳಲ್ಲೇ 2-3 ಥರ ಇದೆ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿರೋ ಶಾಲೆಗಳಿಗೆ ಕರ್ನಾಟಕ ಸರ್ಕಾರದ ಅನುದಾನ ಚೆನ್ನಾಗಿದೆ, ಸೊ ಈ ಶಾಲೆ ಚೆನ್ನಾಗಿದೆ ಕೆಲಸ ಮಾಡ್ತಾರೆ.
ಅದೇ ಕೇರಳಗೆ ನೀವು ಹೋಗಿದ್ರೆ ಆ ಕಳಕೊಂಡಲ್ಲಿ ಒಂದು ಸ್ಕೂಲ್ ಇದೆ, ಅವ್ರಿಗೆ ರಾಜ್ಯ ಸರ್ಕಾರದ ಅನುದಾನ ಅಷ್ಟು ಸರಿ ಇಲ್ಲ, ಹಾಗಾಗಿ ಅವ್ರು ಸ್ವಲ್ಪ ಕಷ್ಟಪಡ್ತಾರೆ ಶಾಲೆ ನಡೆಸಿ. ಬಟ್ ಬೇರೆದೆಲ್ಲನೂ ಒಂದು ಹಂತಕ್ಕೆ ಸಮ ಇದೆ. ನಮ್ಮ ಶಾಲೆಯಲ್ಲಿ ನಡೀತಾ ಇರೋ ಚಟುವಟಿಕೆಗಳು ಅನ್ಕೊಂಡಿರುವ ಪ್ಲ್ಯಾನ್ ಪ್ರಕಾರ ನಡೀತಾ ಇದೆಯಾ ಇಲ್ವಾ ಅಂತ 3 ತಿಂಗಳಿಗೊಮ್ಮೆ ಕೊಡಗುವಿಂದ ಒಂದೊಂದು ಸ್ಕೂಲ್ಗೆ ಮೆಂಟಲ್ ಸ್ಕೂಲ್ಗಳನ್ನು ಅಟ್ಯಾಚ್ ಮಾಡಿದ್ದಾರೆ. ಸೊ ಕೊಡಗುವಿಂದ ಒಂದು ಇನ್ಸ್ಪೆಕ್ಷನ್ಗೆ ಬರ್ತಾರೆ. ಅದಲ್ಲದೆ ವರ್ಷಕ್ಕೊಮ್ಮೆ ಕೇಂದ್ರ ಸರ್ಕಾರದಿಂದಲೇ ಯಾರಾದರೂ ಒಬ್ಬರು ಇನ್ಸ್ಪೆಕ್ಷನ್ಗೆ ಬರ್ತಾರೆ. ಮಂತ್ಲಿ ಒಂದು ರಿಪೋರ್ಟಿಂಗ್ ಇರುತ್ತೆ. ಪ್ರತಿ ತಿಂಗಳು ಒಂದು ರ್ಯಾಂಕಿಂಗ್ ಕೊಡ್ತಾರೆ. ಈ ಶಾಲೆಯಲ್ಲಿ ನಡೆದಿರೋ ಚಟುವಟಿಕೆಗಳು ಎಷ್ಟು ಕಡಿಮೆ, ಏನು ನಡೆದಿದೆ, ಅದರಲ್ಲಿ ಹಿಂದೆ ಮುಂದೆ ಏನಾಗಿದೆ ಅಂತ ನೋಡಿ ಒಂದು ರ್ಯಾಂಕಿಂಗ್ ಎಲ್ಲ ಕೊಡ್ತಾರೆ. ಸೊ ತುಂಬ ಏನು ವ್ಯತ್ಯಾಸ ಇಲ್ಲ. ಸರ್ ಒಂದು ಕ್ವಶನು, ಇವರು 9th ಸ್ಟ್ಯಾಂಡರ್ಡ್ ಆ್ಯಕ್ಚುಲಿ NCC ಅಲ್ಲಿ ಇದ್ದಾರೆ ಆಲ್ರೆಡಿ. ಓಕೆ, ಸೊ ಈಗ ಇಲ್ಲಿ ಕಂಟಿನ್ಯೂ ಮಾಡ್ಬೋದಾ? ಮಾಡಿದ್ರೆ ಸೆಕೆಂಡ್ ಇಯರ್ಗೆ ಹೋಗ್ತಾರೆ, ಫಸ್ಟ್ ಇಯರ್ಗೆ ಹೋಗ್ತಾರೆ ಅಂತ ಕ್ವಶನ್. ಸರ್ ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ಕೆಲವರು 9th ಈಗ ಫಸ್ಟ್ ಇಯರ್ಗೆ ಸೇರೋರು ಇದ್ದಾರೆ. ಸೊ ಫೈನಲಿ ಅವ್ರದ್ದು ಲೆಕ್ಕ ನೋಡೋದೇನಂದರೆ 20 ಪರೇಡ್ಸ್ ಪರ್ ಇಯರ್. ಹಾಂ, ಅದು ಆಗಿದ್ರೆ ಫಸ್ಟ್ ಇಯರ್ ಕಂಪ್ಲೀಟ್ ಆದಂಗೆ, ಯಾರಾದ್ರೂ 20 ಪರೇಡ್ಸ್ ಆಗಿದ್ರೆ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗುತ್ತೆ. ಹಾಂ, ಸೊ ನಾನು ಅಲ್ಲಿ NCC ಕಮಾಂಡಿಂಗ್ ಆಫೀಸರ್ ಅಂತ ಕೇಳ್ಕೊಳ್ತೀನಿ. ಅಂದರೆ ಒಂದು ಕ್ಯಾಂಪ್ನು ಕಂಪ್ಲೀಟ್ ಆಗಿದೆ, ಒಂದು ಕ್ಯಾಂಪ್ ಕಂಪ್ಲೀಟ್ ಆಗಿದೆ. ಸೊ ಈಗ ಅದನ್ನೇ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೋದಾ ಅಂತ ನೋಡಬೇಕು. ಓಕೆ, ಜೊತೆ ನಾನು ಕೇಳ್ಕೊಳ್ತೀನಿ. ಸರಿ ಸರ್. ಇನ್ ಕೇಸ್ ಅವರು ಆಗಲಿಲ್ಲ ಅಂದ್ರೂ ನೋ ಲಾಸ್. ಈಗ ನಾವು ಸೇರಿಸ್ತೀವಿ, ಹಾಂ, ಒಂದು ವರ್ಷ ರಿಪೀಟ್ ಮಾಡ್ದಂಗೆ ಆಗುತ್ತೆ. ಬಟ್ ಸ್ಟಿಲ್ ದೇ ನಾಟ್ ಬಿ ಏನಂದರೆ ಶಿ ಗಾಟ್ 1 ರ್ಯಾಂಕ್, ಅದು ಕಂಟಿನ್ಯೂ ಮಾಡ್ಬೋದಾ ಅಂತ. ಅದೇ ನಾನು ಅಲ್ಲಿ ಕೇಳ್ಕೊಳ್ತೀನಿ. ಬಿಕಾಸ್ ಬಿಟ್ವೀನ್ ಬೆಟಾಲಿಯನ್ಸ್, ಹಾಂ, ಯಾಕಂದ್ರೆ ಇಲ್ಲಿ ಬೆಟಾಲಿಯನ್ ಬೇರೆ, ಹಾಂ, ಆ ಬೆಟಾಲಿಯನ್ ಇಂದ ಈ ಬೆಟಾಲಿಯನ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಓಕೆ. ನಾನು ಇನ್ನೇನು